ಇರುತ್ತಾ ಅನ್ನೋದು ಕೂಡ ಕುತೂಹಲ. ಹಾಗಾಗಿ ತಲೆದಂಡ ಆಗತ್ತಾ ಅಥವಾ ಸಿಎಂ ಅವರ ರಕ್ಷಣೆಗೆ ನಿಂತ್ಕೊಳ್ತಾರಾ, ಏನ್ ಬೆಳವಣಿಗೆ ಆಗಬಹುದು ಅನ್ನೋದು ದೆಹಲಿಗೆ ಸಿಎಂ ಹೋದ ಬಳಿಕವೇ ಇದೆಲ್ಲವೂ ಕೂಡ ನಿರ್ಧಾರ ಆಗ್ಬಿಡುತ್ತೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಪ್ರಮುಖವಾಗಿ ಶ್ರೀರಂಗಪಟ್ಟಣದಲ್ಲಿ ಜನರ ಮುಂದೆನೇ ಶಾಸಕ ರಮೇಶ್ ಬಾಬು ಅವರು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಜಮೀನು ಪರಭಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸರ್ಕಾರಿ ಜಮೀನು ಪರಭಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಗರಂ ಆಗಿದ್ದಾರೆ. ಅಧಿಕಾರಿಗಳಿಗೆ ಶ್ರೀರಂಗಪಟ್ಟಣ ಕೈ ಶಾಸಕ ಧಮಕಿ ಹಾಕಿದ್ದಾರಂತೆ. ಮುಸ್ಲಿಮರಿಗೆ ಪರಭಾರೆ ಮಾಡಿದ್ರೆ ನೇಣಿಗೆ ಹಾಕ್ಬಿಡ್ತೀನಿ ಅಂತೆಲ್ಲ ಆವಾಜ್ ಹಾಕಿದ್ದಾರಂತೆ ಅಧಿಕಾರಿಗಳಿಗೆ. ಜನರ ಮುಂದೆನೇ ಅಧಿಕಾರಿಗಳಿಗೆ ಶಾಸಕರು ಈ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಅಧಿಕಾರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದುವರೆಗೂ ಮುಸ್ಲಿಮರ ಪರ ಇದ್ದ ಶಾಸಕ ಈಗ ಕಂಪ್ಲೀಟ್ ಆಗಿ ಉಲ್ಟಾ ಆಗ್ಬಿಟ್ಟಿದ್ದಾರೆ. ಮಹದೇವಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧಿಕಾರಿಗೆ ವಾರ್ನಿಂಗ್ ಮಾಡಿದ್ದಾರೆ ಶಾಸಕರು. ಜಮೀನು ಉಳ್ತಾಯಿದ್ರು ನನ್ನ ಹತ್ರ ಬಂದಿದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ, ಈಗಂತೂ ಸದ್ಯಕ್ಕೆ ದರಖಾಸ್ತಲ್ಲಿ ನಿಂತಿರೋದು ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನಿಮಗೂ ಗೊತ್ತು. ಉಳ್ಕೊಂಡ್ರೆ ಸರ್ಕಾರ ಉಳ್ಕೋಬೇಕು. ಯಾವನಾರ ಸಾಹೇಬ್ ಹೆಸರಿಗೆ ಮಾಡಿದ್ರೆ ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ಕಡೆ ಹೇಳಿದ್ದೀನಿ, ಹುಷಾರು. ತುಂಬ ಜಾಸ್ತಿ ಆಗಿವೆ. ಇನ್ಮೇಲೆ ನಿಮ್ಮ ತಹಸೀಲ್ದಾರ್ ಮಿನಿಗುರು ಮೇಲೆ ಹಿಂದೆ ಅಳತೆ ಮಾಡಿ ಯಾವನ್ ಅಳತೆ ಮಾಡ್ತಾನೆ, ಯಾವನ್ ಯಾವನ್ ಸರ್ಕಾರ ಅವ್ನಿಗೆ ಹೇಳು. ಸರ್ಕಾರಿ ಜಮೀನ ವಿರೋಧ ಬರ್ಕೊಡಕ್ಕೆ ಇರೋದು ಫೋರ್ಡ್ ಮಾಡಿಸಿ 4,000 ಯಾರು ಜಮೀನು ಉಳ್ತಾ ಇದ್ರು ನಾನು